ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ವಿಶೇಷವಾಗಿ ಈ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಕೇಳಿದ್ದೀರಿ. ಆದರೂ ಕೇಳಬೇಕಾದಂಥ ಅನಿವಾರ್ಯತೆಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನ್ಯಾಯ ಸಿಗಬೇಕಾಗಿದೆ ಯಾರಿಗಾದರೂ. ಒಂದು ಕಡೆಗೆ ಹೆಗ್ಡೆಯವರು ನಾವು ಮಾಡಿಲ್ಲ, ನಮಗೇನು ಸಂಬಂಧ ಇಲ್ಲ ಅನ್ನುವಂಥ ವಾದ ಮಾಡ್ತಾ ಇರ್ತಾರೆ. ಅವ್ರ ಪರವಾಗಿ ಒಂದು ಮೀಡಿಯಾ ಬೆನ್ನದ್ದು ಬಿಟ್ಟದೆ ಇರ್ಬೋದು, ಸತ್ಯನೂ ಇರ್ಬೋದು, ಇಲ್ಲ ಅಂದರೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ನಾವು ಇಲ್ಲವೇ ಇಲ್ಲ ಅನ್ನೋ ಮುಂದೆ ನಾವು ಅದನ್ನು ತಿಳೋಕ್ಕಿಂತಲೂ ಈಗ ಆಗಬೇಕಾಗಿದ್ದೇನು ಅನ್ನೋ ಕಡೆ ಲಕ್ಷ್ಯ ಹಾಕಿದಾಗ ಇನ್ನೊಂದು ಕಡೆ ನಿಮಗೆ ಗೊತ್ತದ ದೂರದಾರರಿದ್ದಾರೆ. ದೂರದಾರರು ಅದಕ್ಕಾಗಿಯೂ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ ಕಳೆದ 13 ವರ್ಷಗಳಿಂದ. ಅದರಲ್ಲೂ ಮೇನಲ್ಲಿದ್ದಂಥದ್ದು ಹೆಗ್ಗಡೆ ಮತ್ತು ತಿಮ್ರೋಡಿ ಅವ್ರ ಮಧ್ಯದಲ್ಲಿದ್ದಂಥದ್ದು. ಇನ್ನೊಬ್ಬರು ಬಂದಿದ್ದಾರೆ ಲ್ಯಾಂಡ್ ಮತ್ತು ಈ ಮೀಟರ್ ಬಡ್ಡಿ ಬಗ್ಗೆ. ಅವ್ರು ಇನ್ನೊಂದು ಆ್ಯಂಗಲ್ದಲ್ಲಿ ಬಂದು ನಿಲ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಟ್ರಯಾಂಗಲ್ ಯುದ್ಧ ನಡೆದಿಲ್ಲ. ಈ ಹೆಗ್ಗಡೆಯವರು ದೇವಸ್ಥಾನ ಮುಂದಿಟ್ಟುಕೊಂಡು ತಾವು ಪ್ರಾಮಾಣಿಕರು ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಅದರಲ್ಲಿ ಇನ್ವಾಲ್ವ್ ಇಲ್ಲ. ಯಾವುದೇ ಇದರಲ್ಲಿ ನಾವು ಬಡ್ಡಿ ವ್ಯವಹಾರ ಮಾಡಿದರೂ ಸಹ, ಅವುಗಳಿಗೆ ನಾವು ಆಸ್ಪತ್ರೆ ಕೊಟ್ಟಿದ್ದರೂ ಸಹ ಅದರಿಂದ ಬಡವರಿಗೆ ಹೆಲ್ಪ್ ಆಗಲಿ, ಅನುಕೂಲ ಆಗಲಿ, ಗ್ರಾಮಾಭಿವೃದ್ಧಿ ಆಗಲಿ, ಗ್ರಾಮಗಳ ಉದ್ಯೋಗ ಹೆಚ್ಚಾಗಲಿ ಅನ್ನೋಂಥ ದೃಷ್ಟಿ ಇಟ್ಕೊಂಡು ಆ ಬ್ಯಾಂಕ್ಗಳು ಮಾಡ್ತಾಯಿದ್ವಿ. ಅದರಿಂದ ನಮಗೇನು ಲಾಭ ಇಲ್ಲ ಅನ್ನುವಂಗೆ ವಾದ ಮಾಡ್ತಾ ಇದ್ದಾರೆ. ಮತ್ತು ಅದು ನಮ್ಗೆ ಸಂಬಂಧಿಸಿದಲ್ಲು ಅಂತ ಹೇಳ್ತಾ ಇದ್ದಾರೆ. ಇನ್ನು ಭೂ ಹಗರಣ ಬಗ್ಗೆ ಅಂತ ಅವರು ಮಾತಾಡ್ತಾನಿಲ್ಲ. ಸ್ಟೇ ಮೇಲೆ ಸ್ಟೇ ತೊಗೋತಾ ಇದ್ದಾರೆ ಹೆಗ್ಗಡೆಯವರು. ಹೀಗಾಗಿ ಇದು ಒಂದು ಕಡೆ ನಡೆದಿದೆ. ಇನ್ನೊಂದು ಕಡೆ ತಿಮ್ರೋಡಿಯವರು ಇಲ್ಲಿ ಎಲ್ಲ ಸಾವು ನೋವುಗಳಿಗೆ, ಇಲ್ಲಿ ಹತ್ಯೆಗಳಿಗೆ, ಇಲ್ಲಿ ಅತ್ಯಾಚಾರಗಳಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹೆಗ್ಡೆಯವರ ಮಣಿತನ ಕಾರಣ, ಇದು ದೇವಸ್ಥಾನಕ್ಕೆ ಸಂಬಂಧ ಇಲ್ಲ ಅನ್ನುವಂಗೆ ಅವರು ವಾದ ಮಾಡ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಿಮಗೆ ಗೊತ್ತದ ಈಗಾಗಲೇ ನಮ್ಮ ನಾಯಕರು ಸೋಮನಾಥ್ ನಾಯಕರು ಮತ್ತು ಅವ್ರದೇ ಆದ ನಾಗರಿಕ ಸಮಾಜದ ಸಂಘಟನೆ ಮಾಡ್ಕೊಂಡಿದ್ದಾರೆ, ಟ್ರಸ್ಟ್ ಮಾಡಿದ್ದಾರೆ. ಆ ಮೂಲಕ ಇಲ್ಲಿ ಭೂಮಿಗಳ ಹಗರಣ ಆಗ್ಯದ. 4,000 ಎಕರೆ ಇದ್ದಂಥ ಭೂಮಿಯಲ್ಲಿ 1,000 ಎಕರೆಯನ್ನು ತಮ್ಮ ಸ್ವಂತ ಮಾಡ್ಕೊಂಡಿದ್ದಾರೆ. ಇವನ್ ದೇವಾಲಯದ ಮಂಜುನಾಥ ಸ್ವಾಮಿಯ ದೇವಾಲಯದ 1 ಎಕರೆ ಸೆಂಟ್ಸ್ ಅದ, ಅದು ಸಹಿತ ಅವ್ರ ಹೆಸರಲ್ಲದ ಅನ್ನುವಂಥ ಮಾತನ್ನು ದೇವಾಲಯ ಸುತ್ತ ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ. ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾರೆ. ಇವರು ಅನ್ಯಾಯ ಮಾಡಿದ್ದಾರೆ. ಸರ್ಕಾರಿ ಭೂಮಿನ ಲಪ್ಟ ಹಾಯಿಸಿದ್ದಾರೆ. ಅವರ ತಮ್ಮ ಅಂದರೆ ವೀರೇಂದ್ರ ಹೆಗ್ಡೆ ಅವರ ತಮ್ಮ ಹರ್ಷೇಂದ್ರ ಹೆಗ್ಡೆ ಅವರು 7 ಎಕರೆ ಭೂಮಿಯನ್ನು ನಮ್ಮ ಭೂಮಿ ಇಲ್ಲ ಅಂತ ಸುಳ್ಳು ಹೇಳಿ ಆ ಭೂಮಿಯನ್ನು ಹೊಡ್ಕೊಂಡಿದ್ದಾರೆ. ಅದೇ ಕಾಲಕ್ಕೆ SC/ST ಭೂಮಿಗಳನ್ನು ಸಹಿತ ಹೊಡ್ಕೊಂಡಿದ್ದಾರೆ. ಕಾಡು ಜನರ ಭೂಮಿನ ಹೊಡ್ಕೊಂಡಿದ್ದಾರೆ. ಹಿಂಗೆ ಅವರು ಆರೋಪ ಮಾಡ್ತಾಯಿದ್ದಾರೆ. ಈ ಒಟ್ಟಿನಲ್ಲಿ ಇದೊಂದು ಟ್ರಯಾಂಗಲ್ ಯುದ್ಧ ನಡೆದ. ಇದರಲ್ಲಿ ಯಾರು ಪ್ರಾಮಾಣಿಕರು, ಯಾರು ಅಪ್ರಾಮಾಣಿಕರು, ಯಾರು ಇಲ್ಲಿ ನಿಜವಾಗಿಯೂ ಸಂತ್ರಸ್ತರು ಅನ್ನೋ ವಿಚಾರ ಮಾಡಬೇಕಾಗಿದೆ.